ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕರುಣೆಯ ಕೊನೆಯಗಳಿಗೆ ಭಾಗ 2 ಸಂದೇಶ 5. ಪ್ರಯೋಗಗಳ ಹಾದಿ ಅಥವಾ ಪರೀಕ್ಷೆಯ ಹಾದಿ. ಈಗ ನಾನು ಭೂಮಿಯ ಮೇಲಿನ ಮನುಷ್ಯನ ಹಾದಿಯ ಬಗ್ಗೆ ಹೇಳಲು ಬಯಸುತ್ತೇನೆ. ಅದು ಒಂದು ಪರೀಕ್ಷೆಯಾಗಿದೆ. ವಾಸ್ತವವಾಗಿ ಅಂದರೆ ನಿಜವಾಗಿಯೂ ಒಂದೇ ಒಂದು ಪರೀಕ್ಷೆ ಇದೆ, ಆದರೆ ಅದನ್ನು 3 ಭಾಗಗಳಾಗಿ ವಿವರಿಸಬಹುದು. ಮೊದಲನೆಯ ಭಾಗವು ನಂಬಿಕೆಯ ಪರೀಕ್ಷೆ. ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಆದ್ದರಿಂದ ಒಬ್ಬನು ನಂಬದಿದ್ದರೆ ಸ್ವರ್ಗ ಸಿಗುವುದಿಲ್ಲ ಅಥವಾ ಸ್ವರ್ಗವಿಲ್ಲ. ಎರಡನೇ ಭಾಗವು ಸತ್ಯ ಮತ್ತು ಬಹಿರಂಗಪಡಿಸಿರುವ ರಹಸ್ಯಗಳಲ್ಲಿ ದೃಢವಾಗಿ ನಂಬುವುದು. ಮೂರನೇ ಭಾಗವು ಧರ್ಮಸಭೆಯನ್ನು ದೇವರು ಎಲ್ಲಾ ಜನರಿಗೆ ಶಿಕ್ಷಕನನ್ನಾಗಿ, ಮಾರ್ಗದರ್ಶಕನನ್ನಾಗಿ ಮತ್ತು ಬೆಳಕಾಗಿ ರಾಷ್ಟ್ರಗಳ ಮಧ್ಯದಲ್ಲಿ ಇರಿಸಿರುವ ಮೋಕ್ಷದ ಸಂಸ್ಕಾರವೆಂದು ನಂಬುವುದು. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕರುಣೆಯ ಕೊನೆಯಗಳಿಗೆ ಭಾಗ 2 ಸಂದೇಶ 6. ಕಾರ್ಯನಿರ್ವಹಿಸಲು ಅಥವಾ ಕಾರ್ಯಪ್ರವರ್ತಕರಾಗಲು ಕರೆ. ಸೈತಾನನು ಮತ್ತು ಅವನ ಗುಲಾಮರು ಭಯಂಕರವಾದ ಆಳ್ವಿಕೆಯನ್ನು ಸ್ವಚ್ಛಂದವಾಗಿ ಮುಂದುವರಿಸಲು ಬಿಟ್ಟರೆ ಮಾನವ ಕುಲವೆಲ್ಲ ಎದುರಿಸಬೇಕಾಗಿರುವ ಅಪಾಯವನ್ನು ಗುರುತಿಸಬೇಕೆಂದು ನಾನು ನಿಮಗೆಲ್ಲರಿಗೂ ಕರೆ ನೀಡುತ್ತಿದ್ದೇನೆ. ಸ್ವರ್ಗದಲ್ಲಿರುವ ತಂದೆಯು ಸೈತಾನನ ಆಳ್ವಿಕೆಯನ್ನು, ದುಷ್ಟತನವನ್ನು ಕೊನೆಗೊಳಿಸುವುದು ಅವರ ಬಯಕೆಯಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಕಾರ್ಯಪ್ರವರ್ತಕರಾಗುವ ಸಮಯ ಬಂದಿದೆ, ಏಕೆಂದರೆ ನಾವು ಪರಲೋಕ ತಂದೆಯ ಮಗನು ಮತ್ತು ಮಗಳು ಆಗಿದ್ದೇವೆ.